ನಟಿ ಭವಾನಿ ಪ್ರಕಾಶ್ ಎಲ್ಲರಿಗೂ ಚಿರಪರಿಚಿತರೆ. ಹೆಸರಿಗಿಂತಲೂ ತಮ್ಮ ನಟನೆಯ ಮೂಲಕ ಅಭಿಮಾನಿಗಳ ಮನಸ್ಸನ್ನ ಸೈಲೆಂಟ್ ಆಗಿಯೇ ಗೆದ್ದಿದ್ದಾರೆ. ಎಂತಹದೇ ಪಾತ್ರವನ್ನ ನೀಡಿದರೂ ಕೂಡ ನೀಲಾಜಾಲವಾಗಿ ನಟಿಸುತ್ತಾರೆ. ಹೆಚ್ಚು ಪೋಷಕ ಪಾತ್ರಗಳೇ ಆದರೂ ಅದರಲ್ಲಿಯೂ ಖಳನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದೇ ಹೆಚ್ಚು. ಅತಿ ಹೆಚ್ಚು ಬಾಯುಳ್ಳಂತ ಬಜಾರಿ ಪಾತ್ರಗಳು, ಖಳನಾಯಕಿ ಪಾತ್ರಗಳನ್ನ ನಿರ್ವಹಿಸುವ ಭವಾನಿ ಪ್ರಕಾಶ್ ಅವರು ಧಾರಾವಾಹಿಗಳ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ. ಭವಾನಿ ಪ್ರಕಾಶ್ ಅವರು ರಂಗಭೂಮಿಯಿಂದ ಬಂದವರು. ಹಲವು ವರ್ಷಗಳಿಂದ ಬಣ್ಣದ ಲೋಕದಲ್ಲಿರುವ ಭವಾನಿ ಅವರು ಟಿ.ಎಸ್. ಸೀತಾರಾಮ್, ಸೇತುರಾಮ್ ಅವರೊಂದಿಗೆ ಕೆಲಸ ಮಾಡಿದ್ದಾರೆ. ಅನಾವರಣ, ಮಲ್ಲಿಕಾ, ಕುಸುಮಬಾಲೆ, ಮಧುಬಾಲ, ಕಿಚ್ಚು, ಮಹಾಮಾಯಿ, ಅರುಂಧತಿ, ನಮ್ಮಮ್ಮ ಶಾರದೆ, ದೇವಿ, ಕಥೆಯೊಂದು ಶುರುವಾಗಿದೆ, ದೊರೆಸಾನಿ, ಕನ್ಯಾಕುಮಾರಿ, ಕಮಲಿ ಸೇರಿದಂತೆ ಹತ್ತಾರು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಸದ್ಯ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಮತ್ತು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇತ್ತೀಚೆಗೆ ಮುಗಿದ 100 ಜನ್ಮಕ್ಕೂ ಧಾರಾವಾಹಿಯಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಭವಾನಿ ಪ್ರಕಾಶ್ ಅವರು ಯಾವ ಪಾತ್ರಕ್ಕೂ ಕಟ್ಟು ಬಿದ್ದವರಲ್ಲ. ಕಲಾವಿದೆ ಎಂದು ಕರೆಸಿಕೊಳ್ಳುವುದಕ್ಕಾಗಿ ಎಲ್ಲಾ ರೀತಿಯ ಪಾತ್ರಗಳಿಗೂ ಜೀವ ತುಂಬುತ್ತಾರೆ. ಪಾತ್ರದ ಬಗ್ಗೆ ಯಾರು ಏನೇ ಅಂದರೂ ತಲೆಕೆಡಿಸಿಕೊಳ್ಳದ ಭವಾನಿ ಅವರು ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಲು ಬಯಸುತ್ತಾರೆ. ಇಂತಹದೇ ಪಾತ್ರವನ್ನ ಬಯಸದ ಭವಾನಿ ಅವರಿಗೆ ಸಿಕ್ಕ ಪಾತ್ರಗಳಿಗೆ ಜೀವ ತುಂಬುವ ಹಾಗೂ ತಮ್ಮ ಹಾವಭಾವದಿಂದಲೇ ಎಲ್ಲವನ್ನ ಸೆಳೆಯುವ ಗುಣವಿದೆ. ಇನ್ನು ಭವಾನಿ ಪ್ರಕಾಶ್ ಅವರು ಹಲವು ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ. ಪುಟಾಣಿ ಪಾರ್ಟಿ, ಗುಬ್ಬಚ್ಚಿಗಳು, ರಾಟೆ, ಪರಮಾತ್ಮ, ಬೈಸಿಕಲ್ ಬಾಯ್ಸ್, ಅಲೆ, ಊರ್ವಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸದಾ ಆಕ್ಟಿವ್ ಆಗಿರುವ ಭವಾನಿ ಪ್ರಕಾಶ್ ಅವರಿಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ ದೊರಕಿದೆ. ಇನ್ನು ಹತ್ತಾರು ನಾಟಕಗಳಲ್ಲಿ ನಟಿಸಿ ಕಲಾಭಿಮಾನಿಗಳನ್ನ ಗಳಿಸಿಕೊಂಡಿದ್ದಾರೆ. ನೀನಾಸಂನ ಪ್ರತಿಭೆಯಾಗಿರುವ ಕಾರಣ ಭವಾನಿ ಅವರಿಗೆ ನಟಿಸುವುದು ಎಂದರೆ ನೀರು ಕುಡಿದಷ್ಟೇ ಸಲೀಸು. ಅದರಲ್ಲಿಯೂ ಭವಾನಿ ಅವರ ಕಂಠವೂ ಕೂಡ ಜೋರಾಗಿಯೇ ಇದೆ. ಇನ್ನು ನಟಿ ಭವಾನಿ ಅವರಿಗೆ ಶೂಟಿಂಗ್ ಸಮಯದಲ್ಲಿ ಸೆಟ್ನಲ್ಲಿ ಸಮಯ ಸಿಕ್ಕರೆ ನಟನೆಯಷ್ಟೇ ಮಾಡದೆ ಫನ್ ಆಕ್ಟಿವಿಟೀಸ್ ಕೂಡ ಮಾಡುತ್ತಾರೆ. ಹೀಗಂತೂ ರೀಲ್ಸ್ಗೆ ಹೆಚ್ಚು ಪ್ರಾಮುಖ್ಯತೆ ಇರುವುದರಿಂದ ಚಿತ್ರೀಕರಣದ ಸಮಯದಲ್ಲಿ ಬ್ರೇಕ್ ಸಿಕ್ಕರೂ ರೀಲ್ಸ್ಗಳಲ್ಲಿ ಮುಳುಗಿ ಹೋಗುತ್ತಾರೆ. ಭವಾನಿ ಪ್ರಕಾಶ್ ಅವರ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಕೊಟ್ಟರೆ ಅವರ ರೀಲ್ಸ್ಗಳೇ ತುಂಬಿ ಹೋಗಿವೆ. ಭವಾನಿ ಅವರು ತೆರೆಯ ಮೇಲೆ ಹೇಗಿದ್ದರೂ ಕೂಡ ಅವರ ರಿಯಲ್ ಜೀವನವೇ ಡಿಫ್ರೆಂಟ್. ಬಹಳ ಹಂಬಲ್ ಪರ್ಸನ್ ಆಗಿರುವ ಇವರು ತಮ್ಮ ಸುತ್ತಮುತ್ತ ಇರುವವರನ್ನ ಯಾವಾಗಲೂ ನಗಿಸುತ್ತಾರೆ. ಜೊತೆಗೆ ತುಂಬಾ ಕಾಳಜಿ ತೋರಿಸುತ್ತಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.